ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಂತೂ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಕ್ರಿಸ್ಪಿ ಆಗಿರುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ಈ ರೆಸಿಪಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದಕ್ಕೆ ನಾನಿಲ್ಲಿ ಪಾಂಪ್ಲೆಟ್ ಫಿಶ್ನ ತೊಗೊಂಡಿದ್ದೀನಿ. ಇದು 3/4 kg ಅಷ್ಟು ಫಿಶ್ ಇದೆ. ಸೊ ಇದನ್ನು ನಮಗೆ ಫ್ರೈಗೆ ಬೇಕಾದಂಥ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೋಬೇಕು. ಒಂದು ಸಲ ವಾಶ್ ಮಾಡಿಬಿಟ್ಟು ಇದನ್ನೀಗ ಸೈಡ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕೊತ್ತಂಬರಿ ಹಾಗೆ 1 ಕಪ್ಪಷ್ಟು ಪುದೀನಾನ ಸೇರಿಸ್ಕೊಂಡು, ಖಾರಕ್ಕೆ ತಕ್ಕಂತೆ 3 ಹಸಿಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಚಿಲ್ಲಿ ಪೌಡರು ಆ್ಯಡ್ ಮಾಡ್ತೀವಿ. ಸೊ ಹಸಿಮೆಣಸಿನ್ಕಾಯಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಗೆ 1 ಇಂಚಷ್ಟು ಶುಂಠಿ ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೇ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ನಾರ್ಮಲ್ ಪೇಸ್ಟ್ ಮಾಡ್ಕೊತೀವಿ, ಆ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ಪೇಸ್ಟು ಸಹ ರೆಡಿಯಾಗಿದೆಯಲ್ಲ, ಇದೇ ಪೇಸ್ಟಿಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ 1-2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. 1/4 ಚಮಚ ಅಷ್ಟು ಇದಕ್ಕೆ ಅರಿಶಿನ, ಹಾಗೆ ಇದರ ಜೊತೆಗೇ 1 ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂತಂದು ನೀವು ಬೇಕಾದ್ರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ 1 ರೌಂಡ್ ಟರ್ನ್ ಮಾಡಿಕೊಂಡ್ರೆ ಆಗುತ್ತೆ, ಅದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಸಾಲ್ಟು ಸ್ವಲ್ಪ ನಾವು ಫಿಶ್ಶಿಗೆ ಎಷ್ಟು ಬೇಕು ಆ ಮಸಾಲೆ ಇಟ್ಕೊಳ್ಳಿಕ್ಕೆ ನಾವು ಫಸ್ಟ್ ಒಂದು ಟೈಮು ಸಾಲ್ಟ್ ಹಾಕಿರ್ತೀವಲ್ಲ, ಅದೇ ರೀತಿ ಇವಾಗೂ ಸಾಲ್ಟ್ ಹಾಕ್ತೀವಲ್ಲ, ಸಾಲ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈಗ ನಾವು ಮೊದಲೇ ರೆಡಿ ಮಾಡಿದಂಥ ಫಿಶ್ಶಿಗೆ ಈ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಬಿಟ್ಟು ಈಗ ಈ ಮಸಾಲೆನ ನಮ್ಗೆ ಬೆರಳುಗಳ ಸಹಾಯದಿಂದನೇ ಈಗ ಪೀಸಸ್ಗೆ ಐತಲ್ಲ ಅದಕ್ಕೆಲ್ಲ ಈ ಮಸಾಲೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದನ್ನು ನಿಮಗೆ ಟೈಮ್ ಇದ್ದರೆ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿ ಇಡ್ಬೋದು, ಇಲ್ಲ ಅಂತಂದರೆ ಇನ್ಸ್ಟೆಂಟಾಗೂ ಹಾಗೆ ಫ್ರೈ ಮಾಡ್ಕೋಬೋದು. ಬಟ್ ಈ ಥರ ಮಸಾಲೆ ಹಾಕಿ ಮಾಡೋದನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಔಟ್ಸೈಡ್ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಜ್ಯೂಸಿಯಾಗಿ, ಫಿಶ್ ಅಂತೂ ಸಾಫ್ಟಾಗಿ ಕುಕ್ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೇನಾದ್ರು ಈ ಥರ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಂತೂ ಪದೇ ಪದೇ ಇದೇ ಥರ ತಿಂದರೆ ಅಷ್ಟು ರುಚಿಯಾಗಂತೂ ಇರುತ್ತೆ. ಈಗ ಎಲ್ಲ ಫಿಶಸ್ಗೂ ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೀವಲ್ಲ, ಇದನ್ನು ಒಂದು ಅರ್ಧ ಗಂಟೆ ಸೈಡ್ ಇಟ್ಕೊಬಿಡೋಣ. ಒಂದು 1/2 ಅವರ್ ಆದಮೇಲೆ ಈಗ ಸ್ಟವ್ ಆನ್ ಮಾಡಿಕೊಂಡು ಜಸ್ಟ್ ಒಂದು ಹೆಂಚಿಟ್ಕೊಂಡ್ಬಿಟ್ಟು ಅದಕ್ಕೆ ಮೊದಲು ಆಯಿಲ್ನ ಅಪ್ಲೈ ಮಾಡೋಣ. ಸೊ ಇದಕ್ಕೆ ಜಾಸ್ತಿ ಆಯಿಲ್ ಅವಶ್ಯಕತೆ ಇಲ್ಲ, ನಾವು ಮಾಡ್ತಿರೋದು ತವಾ ಫ್ರೈ ಆಗಿರೋದ್ರಿಂದ ಸೊ ನಾವು ತವಾ ಮೇಲೇ ಫ್ರೈ ಮಾಡ್ಕೊತೀವಿ. ಜಾಸ್ತಿ ಆಯಿಲು ಶಾಲು ಫ್ರೈ ಮಾಡೋ ಅವಶ್ಯಕತೆಯೇ ಇಲ್ಲ, ಆಯಿಲೂ ಸಹ ಜಾಸ್ತಿನೂ ಬೇಕಾಗಿಲ್ಲ. ಈಗ ನಾವು ಮ್ಯಾರಿನೇಟ್ ಮಾಡಿದಂಥ ಫಿಶಸ್ನ ತವಾ ಮೇಲೆ ಇಟ್ಕೊಂಡ್ಬಿಟ್ಟು, ಸೊ ನಮ್ಮ ಹೆಂಚು ಎಷ್ಟಿರುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ನಿಮಗೇನೋ ಸ್ವಲ್ಪ ದೊಡ್ಡ ಹೆಂಚು ಒಂದೇ ಸಲ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಪೀಸಸ್ನ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಹೆಂಚು ತಗೊಂಡು ಒನ್ ಟೈಮ್ಗೆ 3 ಪೀಸಸ್ನ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಇದು ಇಟ್ಕೊಂಡ್ಮೇಲೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು, ಈಗ ಇನ್ನೂ ನಿಮಗೆ ಮಸಾಲೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇತ್ತು ಅಂತಂದರೆ ಆ ಪ್ಲೇಟಿಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಈ ಮೇಲೆ ಅಪ್ಲೈ ಮಾಡ್ಕೋಬೋದು. ಈ ಥರ ಲೋ ಫ್ಲೇಮಲ್ಲೇ ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಬೇಕಿದ್ರೆ ಇದ್ರ ಮೇಲೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ರೆ ಆ ಸ್ಟೀಮ್ಗಿನ್ನೂ ಚೆನ್ನಾಗಿ ಕುಕ್ ಆಗುತ್ತೆ. ಇಲ್ಲಾಂದರೆ ಈ ಥರ ಓಪನ್ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಸೊ ಒಂದು ಕಡೆ ಎಲ್ಲ ಫ್ರೈ ಮಾಡಿದ್ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಆಗಬೇಕು, ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಎರಡು ಕಡೆಯೂ ಆವಾಗವಾಗ ಟರ್ನ್ ಮಾಡಿಕೊಂಡು ಮೇಲೆಲ್ಲ ಫುಲ್ ಒಂಥರ ಸೀದೋದಂಗೆ ಆಗುತ್ತೆ, ಕಪ್ಗೆ ಫುಲ್ ಕ್ರಿಸ್ಪಿಯಾಗಿ ಆಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು ಅಂತಂದರೆ ಅವಾಗವಾಗ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುಕ್ ಮಾಡಿಕೊಂಡ್ರೆ, ಸೊ ಒಂದ್ಸಲ ಬೆರಳಿಂದ ಪ್ರೆಸ್ ಮಾಡಿ ನೋಡಿ, ನಿಮಗೇನಾದ್ರು ಫಿಶ್ಶು ಸಾಫ್ಟಾಗಿ ಆಗಿದೆ ಅಂದರೆ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಸೊ ಇವಾಗ ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಬಿಟ್ಟು ಇವಾಗ ಇದನ್ನೆಲ್ಲ ತೆಗೆದುಕೊಬಿಡೋಣ. ನೀವೇ ನೋಡ್ತಿರ್ಬೋದು ಈಗ ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿ ಫಿಶ್ ಕುಕ್ ಆಗಿದೆಯಲ್ಲ. ಸೊ ಇದೇ ಥರ ನಾವು ಉಳಿದಂಥ ಪೀಸಸ್ ಇನ್ನು ನಾವು ಮ್ಯಾರಿನೇಟ್ ಮಾಡಿಕ್ಕಿದ್ದೀವಲ್ಲ ಅದನ್ನು ಸಹ ಇದೇ ಥರ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವಂತೂ ಒಂದ್ಸಲ ಟ್ರೈ ಮಾಡಿ, ನಿಜ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ, ನಿಮ್ಮ ಫ್ಯಾಮ್ಲಿ ಸಹ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಅಂತೂ ನೀವು ಫಿಶ್ ತಂದಾಗ ಇದೇ ಥರನೇ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ ಆಗಿಯೇ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ರೆಸಿಪಿನ ನೋಡಲಿ, ಟ್ರೈ ಮಾಡಲಿ, ಅವರು ಸಹ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರಲಿ. ಸೊ ನಾನು ಎಲ್ಲ ಫಿಶಸ್ನ ಇದೇ ಥರನೇ ಫ್ರೈ ಮಾಡಿಕೊಂಡೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.